ಎಲ್ರಿಗೂ ನಮಸ್ಕಾರ. ಇದು ನನ್ನ 69ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ನನ್ನ ಫ್ರೆಂಡ್ ಮನೆಗೆ ಹೋದೆ. ನನ್ನ ಫ್ರೆಂಡು ನನ್ನ ಫಾಲೋ ಮಾಡತ್ತಾನ. ಫಾಲೋ ಅಂತಂದ ಸೆನ್ಸ್ ಅವನಿಗೂ ಈಗ ಮೆಂತ್ಯಕಾಳೆಲ್ಲ ನೆಟ್ಕೊಂಡು ತಿಂತಿದ್ದಾನೆ. ಅವ್ನ ಮನೆಗೆ ಹೋಗಿ ಮೆಂತ್ಯಕಾಳು ನೆನೆ ಇಟ್ಟಿದ್ದ, ಅವ್ನು ತಿಂದೆ. ಆಮೇಲೆ ಡ್ರೈ ಫ್ರೂಟ್ಸ್ ತಿಂತಿದ್ದಾನೆ. ಸೊ ನಾನು ಇಸ್ಕೊಂಡು ತಿಂದೆ. ಸೊ ಇವತ್ತು ಅವ್ರ ಮನೇಲಿ ಇಡ್ಲಿ ವಡಾ ಮಾಡಿದ್ರು. ಸೊ ನನಗೆ ಕರೆದಿದ್ರು. ಸೊ ಇಡ್ಲಿ ವಡಾ ತಿಂದು ಟೇಸ್ಟ್ ಚೆನ್ನಾಗಿತ್ತು. ಸೊ ನಾನು ಸೇರ್ಕೊಂಡು ಇಡ್ಲಿ ವಡಾ ತಿಂದ್ವಿ. ಸಾಂಬಾರು ಮಸ್ತಾಗಿತ್ತು. ಆ್ಯಕ್ಚುಲಾಗಿ ಒಂದು 8 ಇಡ್ಲಿ ಒಂದು ವಡಾ ತಿಂದನಿ. ಸೊ ತಿಂದು ಮುಗಿಸಿ ನಾವು ಮತ್ತೆ ಹೊರಗೆ ಹೋಗಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಆ್ಯಸ್ ಯೂಶ್ವಲ್ ಕೆಲಸಗಳು. ಸೊ ಕೆಲಸದ ಮಧ್ಯೆ ಬಾರಿ ಹಣ್ಣಿದ್ವು ಅಲ್ಲೇ. ಇಟ್ ಈಸ್ ಈಕ್ವಲ್ ಟು ಆ್ಯಪಲ್ ಅಂತ ಲೋಕಲ್ ಜನ ಅಂತಾರೆ. ಸೊ ನಾವು ಚಿಕ್ಕವರಿದ್ದಾಗಿಂದನೂ ಇದನ್ನ ಬಾರಿ ಹಣ್ಣನ್ನು ಆ್ಯಪಲ್ ಅಂದ್ಕೊಂಡೆ. ಆ್ಯಪಲ್ದು ನೆಕ್ಸ್ಟ್ ವರ್ಷನ್ ಅಂದರೆ ಅದರೊಳಗೆ ಏನು ಸಿಗ್ತಾವೋ ಅವೇ ಇದ್ರೊಳಗೂ ಸಿಗ್ತಾವಂತ. ಸೊ ಒಂದು ಅರ್ಧ kg ಅಷ್ಟು ತೊಗೊಂಡು ತಿನ್ಕೊಂತ ನಮ್ಮ ಕೆಲಸ ಕಂಪ್ಲೀಟ್ ಮಾಡಿದ್ವಿ. ಸೊ ಅದಾದಮೇಲೆ ಒಂದು 2 ಅವರ್ ಬಿಟ್ಟು ಕಬ್ಬಿನ ಹಾಲು ಸಿಕ್ಕು. ಕಬ್ಬಿನ ಹಾಲನ್ನ ಒಂದು 2 ಗ್ಲಾಸ್ ಕಬ್ಬಿನ ಹಾಲು ಕುಡಿದೆ ನಾನು. ಸೊ 2 ಗ್ಲಾಸ್ ಕಬ್ಬಿನ ಹಾಲು ಕುಡಿದ್ರೆ ಗೊತ್ತಲ್ಲ, ಮಧ್ಯಾಹ್ನ ಊಟ ಹೋಗೋದೇ ಇಲ್ಲ. ಸೊ ಬರೋಬ್ಬರಿ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬ್ತದೆ. ಸೊ ಅದಾದಮೇಲೆ 7 ಗಂಟೆ ಹಿಂಗಾಗಿತ್ತು. ಹೋಗಿ ಒಂದು ಎಗ್ ರೈಸ್ ತಿಂದೆ. ಸೊ ನನ್ನ ಫ್ರೆಂಡು ಜಾಯ್ನ್ ಆದ, ಹಾಗಾಗಿ ಇನ್ನೊಂದು ಹಾಫ್ ಎಗ್ ರೈಸ್ ತೊಗೊಂಡ್ವಿ. ತಿಂದು ಒಂದು 2 ಮಂಗಳೂರು ಬೋಂಡ ತಿಂದು ಮತ್ತೆ ಮನೆಗೆ ಬಂದು ಬಾಳೆಹಣ್ಣು ತಿಂದು, ಇದು ಜೋಡಿ ಬಾಳೆಹಣ್ಣು ತಿಂದು ಊಟ ಮುಗಿಸಿದೆ ಇವತ್ತು ನಾವು ಭಗವದ್ಗೀತೆಯೊಳಗೆ 14ನೇ ಶ್ಲೋಕವನ್ನು ನೋಡಬೇಕು. 14ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಎಲ್ಲ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇವತ್ತು ಇಷ್ಟು ಸಾಕು. ಮುಂದಿನ ಶ್ಲೋಕವನ್ನು ನಾಳೆ ನೋಡೋಣ. ಎಲ್ಲರೂ ಸಾಧ್ಯವಾದಷ್ಟು ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನ ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.